ದೇಶಾಬ್ದೀಪರೆಲ್ಲ ಅರ್ಜುನನಿಗೆ ಮುತ್ತಿಗೆ ಹಾಕಿದಾಗ ಲೆಕ್ಕಿಸದೆ ಎಪ್ಪಾಲಯ ಮಾಡಿದವನು ನಾನು ಅಥವಾ ಧರ್ಮಜ ಬಂದಂಥ ಎಲ್ಲ ಕಷ್ಟಗಳನ್ನು ನಿವಾರಿಸಿದ ಅನಿಲ ನಂದನವೆಂದು ತಿಳಿದು ತಿಳಿದು ಇದರೊಳ ಭೇದ ಹುಡುಕಿ ಈ ಪರಿ ನುಡಿಯಬಹುದೇ? ಬಳಿ ಬಳಿ ಸಾರಥಿ ಗೋಮತಿ, ಈ ವೃಕ್ಷದಲ್ಲಿರುವ ಆಯುಧಗಳನ್ನು ಪಾರ್ಥನಿಗೆ ಕೊಟ್ಟು ನನಗೆ ಕೊಡದಿರು. ಅಗ್ರಜ, ಈ ಕ್ಷಣವೇ ಈ ಬನ್ನಿ ಮರವನ್ನು ಬುಡ ಸಮೇತ ಕಿತ್ತಿಕೊಂಡ ನೆಲಕ್ಕೆ ಅಪ್ಪಳಿಸಿ ದೊಡ್ಡದಾದ ಒಂದು ಗುಡ್ಡದ ಬಂಡೆಯ ಮೇಲೆ ಕಸಗಸನ ಗಂಧವಂತೋಡಿ ಅಂಗಾಂಗಕ್ಕೆ ಲೇಪಿಸುವ ಶಕ್ತಿ ನನ್ನಲ್ಲಿ ಏನಾದರೂ ಕಡಿಮೆ ಆಗಿದೆ. ಹೇಗೆ ಅಬ್ಬರಿಸಿ ವೀರ ಬಬ್ಬೆಯನ್ನಿಟ್ಟು ಅಷ್ಟು ದಿಕ್ಪಾಲಕರನ್ನು ಲೆಕ್ಕಿಸದೆ ಉರುತರ ಶಸ್ತ್ರಗಳನ್ನು ಕಿತ್ತು ಒಯ್ಯುತ್ತೇನೆ. ಎನ್ನ ಕರ ಪಿಡಿಯುವ ಶಕ್ತಿ ಸಾಮರ್ಥ್ಯ ಯಾರಲ್ಲಾದರೂ ಇದ್ದರೆ ಅವರನ್ನು ಬರೆಯಲು ಅಣ್ಣ. ವಿರಾಟರಾಯ, ವಿರಾಟರಾಯ, ತಮ್ಮ ಭೀಮಸೇನ, ಈ ಸಮಯದಲ್ಲಿ ಹೇಳುವುದೇನೆಂದರೆ, ನೀನು ಕದನ ಬಂದರೆ ಕಾಲು ಕೆದರ್ತಿ. 1 ವರ್ಷ ಅಜ್ಞಾತವಾಸ ಮುಗಿಯುವವರೆಗೂ ನೀನು ತಡೆಯುವನಲ್ಲ. ಆದ ಕಾರಣ ಈ ಅಪಾಯ ಕಾರ್ಯಭಾಗದಲ್ಲಿ ಏನಾದರೂ ಅಪಾಯ ಸಂಭವಿಸೆಂಬ ಭಯದಿಂದ ನಿನಗೆ ಗದೆಯನ್ನು ಕೊಡಬೇಡೆಂದು ಹೇಳಿದ್ದೇನೆ. ತಮ್ಮ ಭೀಮಸೇನ, ಧರ್ಮನಂದನ, ಇಷ್ಟರ ಮಾತುಗೆ ನನ್ನ ಮೇಲೆ ಸಿಟ್ಟು ಹಾಕಿ ನಿನ್ನ ಮೇಲೆ ಗಲ್ಲ ಬಿಡಲು ಬೇಡಿಕೊಳ್ಳೇನು. ಮಚ್ಚ ನಗರಕ್ಕೆ ಹೋಗೋನು ಹೇಳಿದ್ರೆ ಏನು ಯಾದಿಗೈರ? ಅಗ್ರಜ ನಿಮ್ಮಿಷ್ಟವಂತಾಗಲಿ. ಹಲೋ ಹಲೋ ಚೆಕ್ ಹಲೋ. ಕೀಚಕಗಳು ರೆಡಿ ಆಗಿರಬೇಕು. ಕೀಚ ಕೇಂದ್ರ ಕೀಚಕ ಬರಬೇಕು. ಕೀಚಕ ದಿವ್ಯ ಪ್ರಭಾವ ಬಳಿರೆಯಲೈ ಮಾನವ ದೊಡ್ಡಡೆ ಒಡೆಯುವ ಬೇರೆನಾದದಿಂದ ಬರಡೆ ಹೊಡೆತಕ್ಕೆ ಸೇನಾ ನಾಯಕರೊಡಗೂಡಿ ಉಬ್ಬಿ ಬಂದ ಈಶ್ವರಂತನ ಜೈವಾರ ಮಾಡಿ ಕೇಳುವ ಮೀನುದಾರು ಕಿಂಕರ
ಓ ದೇವ ನಾವು ದಾರೊಂದು ಕೇಳಿದ್ಯಾ? ಲಾಯರ್ ಹಾಕುವುದು ಕೋಟು, ಪೊಲೀಸರು ಹಾಕುವುದು ಗೂಟು, ಮೀಟರ್ ಬರುವುದು ಬೆಲೆ ಪ್ಲೈಲೆಟು. ತಪ್ಪು ಮಾಡಿದರೆ ಕೊಡುವರು ಈ ತಪ್ಪು ಎಂದು ಏಟು, ಆ ತಪ್ಪಿಸಿಕೊಂಡು ಏಟು ತಂದು ಬಂದ ದಿಟ್ಟ ಸಾರ್ಥ ಎಂದು ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮ ನಮಗಿದವ ಸಾರಥಿ ನಾವುದಾರೆಂದರೆ ತಾವುದಾರು ದೇವ. ಈ ತಂಡ ಇಳಮಂಡಲದೊಳು ಇಂಡು ರಾಯರ ಪ್ರಚಂಡನಾದ ಸರ್ವ ಸೌಭಾಗ್ಯದಿಂದ ಯೋಗ್ಯ ಮಂಜೈಕ್ಕು ಈ ಹಿಮಾಚಲ ನಗರಕ್ಕೆ ರಾಜೇಶ್ವರ ಚಕ್ರವರ್ತಿ ಎಂದು ಮೆರೆಯುವ ವಿರಾಟ ಮಹಾರಾಜನೆಂದು ಒಡಿಸಲಿ ದೇವೇರಿ ಅತಿ ಜಾಗ್ರತೆ. ವಿರಾಟ ಮಹಾರಾಜರು ತಾವಾದ್ರೆ ಈ ಸಭಾಮತಕ್ಕೆ ಬಂದ ತಾತ್ಪರ್ಯವೇನು ದೇವ? ದಿವ್ಯ ಪ್ರಭಾವ ಬಳಿರಯ್ಯಲೇ ಸಾರಥಿ, ಈ ಸಭಾ ಮಧ್ಯಕ್ಕೆ ಬಂದಿರೋ ಕಾರಣವೇನೆಂದರೆ ಅದು ಏನು ದೇವ? ಎನ್ನ ರಾಜ್ಯಾಧಿಕಾರಿ ವಿಚಾರ ಮಾಡುವ ಕಾರಣ ಬರಣವಾಯ್ತು ಖಂಡಿಯ ಸಾರಥಿ. ಸಂಗತಿ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ಭೂಪತಿ, ಕೋಟಿ ಸೂರ್ಯ ಪ್ರಕಾಶದಿಂದ ಹೊಳೆಯುವ ಆಚಾರ್ಯರು ಬಂದಿರೋರಂತೆ. ಅವರನ್ನು ಮರ್ಯಾದೆಯಿಂದ ಕರೆ ತರುವನಾಗು ಸಾರಥಿ. ಹೋಗುರಿ ಜಾಗ್ರತೆ. ತಿಳಿಯಿತು ಭೂಪತಿ, ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಈ ಪುಷ್ಪಹಾರವನ್ನ ಆಯರ ಮಾಡಿರ್ತಾರೆ ಹಾಗೂ 5 ರೂಪಾಯಿಯನ್ನ ಆಯರ ಮಾಡಿರ್ತಾರೆ. ನಮೋ 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 ಆಚಾರ್ಯರೇ. ಐಶ್ವರ್ಯ ವಸ್ತು ಮೇಲಕ್ಕೆ ಹೇಳು ರಾಜೇಂದ್ರ. ಖಾಲಿ ಜನ ಹಿಂದೆ ಇಳಿಬೇಕು. ಅವೋ ಸ್ವಾಮಿ ಆಚಾರ್ಯರೇ. ಆಹೋ ರಾಜ, ದಾವ ದಾವ ದೇಶಗಳನ್ನು ತಿರುಗಿ ಬಂದಿದ್ದೀರಿ. ತಮ್ಮನ್ನು ಕಂಡ ಕ್ಷಣವೇ ನಾನು ಧನ್ಯನಾದೆನು. ಎಲ್ಲ ಸಾರಥಿ ದಿವ್ಯ ಪೀಠವಂತಂದೆಡೆ ಈ ಮಹಿಮರ ಪಾದ ಪೂಜೆ ಮಾಡುವೆ. ಪನ್ನೀರು ಗಂಧ ಪುಷ್ಪ ತರುವಂತ ನಾವು ದೂತನೇ ಅತಿ ಬೇಗನೆ. ಇನ್ನ ಇಷ್ಟದಂತಾಗಲಿ ಸ್ವಾಮಿ. ಅವೋ ಸ್ವಾಮಿ ಆಚಾರ್ಯರೇ, ನೀವು ದಾರು ನಿಮ್ಮ ನಾಮಾಂಕಿತವೇನು? ಬ್ರಹ್ಮಕುಲ ಶೇಖರ ಹೇಳಬೇಕು ತಮ್ಮ ವಿಸ್ತಾರ. ಆಹೋ ವಿರಾಟ ಭೂಪತಿ, ಸ್ವಾಮಿ ಆಚಾರ್ಯರೇ, ನಮ್ಮದು ಇಂದ್ರಪ್ರಸ್ಥಾಪುರ. ನನ್ನ ಹೆಸರು ಕಂಕಾಚಾರಿ. ನಮ್ಮ ಪೃಥ್ವಿ ಯಾವುದೆಂದರೆ ಯಾವುದು ಸ್ವಾಮಿ ಆಚಾರ್ಯರೇ? ಇಂದ್ರಪ್ರಸ್ಥಪುರದು ಸಾಂದ್ರತರ ವೈಭವದಿಂದ ಮೆರೆದ ನಿರ್ಮಲ ಚಿತ್ತನಾದ ಧರ್ಮರಾಯನಲ್ಲಿ ಬಹುಕಾಲವಿದ್ದು ಇಂದಿಗೆ ಅವರನ್ನು ನಗಲಿ ಬಂದಿರುವನು ರಾಜ ಸಾಂದ್ರ ತೇಜ. ಅವೋ ಸ್ವಾಮಿ ಆಚಾರ್ಯರೇ, ರಾಜ ಸತ್ಯ ಸಂದನನು ನಿರ್ಮಲ ಚಿತ್ತನು ಅಂತ ಬಲ ಪರಕ್ರಮಿಯಾದ ಧರ್ಮರಾಯರ ಮಂದಿರವನ್ನು ಬಿಟ್ಟು ಬಂದ ಕಾರ್ಯವೇನು ಆಚಾರ್ಯರೇ? ಆಹೋ ರಾಜ, ಅವೋ ಸ್ವಾಮಿ ಆಚಾರ್ಯರೇ, ಶ್ರುತಿಗೊಟ್ಟು ಚಿತ್ತ ಬಿಟ್ಟು ಲಾಲಿಸು ಅಂತ ಧರ್ಮರಾಯಗೆ ತೊರೆದ ಕಾರಣವೇನಾಯ್ತೆಂದರೆ ತಮ್ಮ ದಾಯಾದಿಗಳಾದ ದುರ್ಯೋಧನನೊಡನೆ ರಕ್ತವನ್ನಾಡಿ ಭಾಗ್ಯ ಭೋಗಿಗಳನ್ನು ಸೋತು ಆ ನಾರಿ ಮುಡಿಯನ್ನು ಉಟ್ಟು ಅಲ್ಲಿ ಇದ್ದಂತ ಪಂಚಾಂಗ ಸಾಮಗ್ರತೆಗಳು ತೆಗೆದುಕೊಂಡ ಇಲ್ಲಿಗೆ ಬಂದು ಕಾಲವನ್ನು ಕಳೆಯಲಿ ಬಂದಿರುವಿನ ರಾಜ ಸಾಧುಣ ತೇಜ. ಅವೋ ಸ್ವಾಮಿ ಬೋಸರು ವಾರ್ಯರೇ, ಆಹೋ ರಾಜ, ಈ ಭೂಮಿ ಈ ಸೀಮೆ ಧನ ಧಾನ್ಯ ಸಂಪತ್ತಿಗೆ ನೀವೇ ಯಜಮಾನರಾಗಿ ನಮಗೆ ಧರ್ಮ ನೀತಿ ಎಂಬೋಧಿಸುತ್ತ ನಿಮ್ಮ ಅವಧಿ ತೀವ್ರ ಪರ್ಯಾಂತರ ನಮ್ಮ ಮಂದಿರದಲ್ಲಿ ಸುಖದಿಂದ ಇರಬೇಕೆಂದು ನಿಮಗೆ ಶಿರವಾಗಿ ಬೇಡುವೆನು ಕಂಡಿರ ಆಚಾರ್ಯರೇ. ಆಹೋ ರಾಜ, ನಿನ್ನ ಇಷ್ಟದಂತಾಗಲಿ. ಸುದೃಷ್ಣ ಶೈಲೇಂದ್ರ ಇಬ್ರು ಬರಬೇಕು. ನಮೋ ನಮೋ ರಾಜ ರವಿಕೋಟಿ. ಐಶ್ವರ್ಯ ಮಸ್ತು ಮೇಳ ಕೇಳು ಶಕ್ತಿವಂತರೇ. ಅವು ಶಕ್ತಿವಂತರೇ. ಆಹೋ ರಾಜ, ನೀನು ದಾರು, ನಿನ್ನ ಹೆಸರೇನು? ನಮ್ಮಿಂದ ಆಗಬೇಕಾದ ಕಾರ್ಯವೇನು? ಚೆನ್ನಾಗಿ ಹೇಳುವಿರಲೇ ಮಹಾಶೂರನೇ. ಆಹೋ ಮತ್ಸ್ಯ ಭೂಪತಿ, ನಾವು ದಾರೆಂದರೆ ನೀವು ದಾರು ಶಕ್ತಿವಂತರೇ. ಇಂದ್ರಪ್ರಸ್ಥಪುರ ಅಧ್ಯಕ್ಷನಾದ ಪಾಂಡವರ ಪೈಕಿ ಉದ್ದಂಡನಾದ ಭೀಮಸೈನಿಗೆ ಅಡಿಗೆ ಮಾಡುವ ಬಾಣಸಿಯಂ. ಆ ಪಾಂಡವರು ವಿಧಿವಶದಿಂದ ವನವಾಸಕ್ಕೆ ಹೋದರು. ಆದ ಕಾರಣ ನಿಮ್ಮ ಬಳಿಯಲ್ಲಿ 1 ವರ್ಷಗಳ ಕಾಲ ಕಳೆಯಲು ಬಂದಿರುವನು ರಾಜ ರವಿಕೋಟಿ ತೇಜ. ಅಹೋ ಅಯ್ಯೋ ಶ್ರೀಹರಿ, ಪಾಂಡವರಿಗೆ ವನವಾಸವೈತಿ.
ಅಯ್ಯೋ ಧರ್ಮದಿಂದ ರಾಜವಂ ಪರಿಪಾಲಿಸುವ ಧರ್ಮರಾಜನಿಗೆ ಈ ಪರಿ ಐತೆ. ಹೌದು ಅಯ್ಯೋ ಅಯ್ಯೋ ವಿಧಿಯ ಮೀರವರ್ಯಾರು ಅಂತ ಪಾಂಡು ಪುತ್ರರಿಗೆ ಈ ಪರಿ ಐತೆ. ಅಯ್ಯೋ ಮಿಕ್ಕಿದ ರಾಜ್ಯರ ಗತಿ ಏನಾದರೂ ಚಿಂತೆ ಇಲ್ಲ. ಅಹೋ ಶಕ್ತಿವಂತನೇ, ಅಹೋ ರಾಜ. ಅದೇ ಪ್ರಕಾರ ನಮ್ಮ ಮಂದಿರದಲ್ಲಿ ಅಡಿಗೆ ಮಾಡುತ್ತಾ ಸಡಗರದ ಹಿಂದಿರ್ಬೋದೇ ಬಣಸಿಗನೇ. ರಾಜ ತಮ್ಮಿಷ್ಟದಂತಾಗಲಿ. ಐಶ್ವರ್ಯ ಮಸ್ತು ಮೇಳ ಕೇಳು ನರವರನೇ. ಅವು ನರವರನೇ, ಇಂದಿನ ದಿನ ನಮ್ಮ ಮಂದಿರಕ್ಕೆ ಬಂದು ನಮೋ ನಮೋ ಎಂದು ವಂದನೆ ಮಾಡಿ ಬಂದ ಕಾರಣವೇನು? ನಿನ್ನನ್ನು ನೋಡಿದರೆ ಒಂದು ರೀತಿಯಾಗಿ ತೋರುತ್ತದೆ. ಆದರೂ ಚಿಂತೆ ಇಲ್ಲ, ನಿನ್ನ ಸಂಗತಿಯನ್ನು ಒಂದು ಉಳಿಯದೆ ಪೇಳು ಕಂಡಿಯ ನರವರನೇ. ಸುಧಿಷ್ಣ ಶೈಲೇಂದ್ರಿ. ರಾಜೇಂದ್ರ, ನಾವು ದಾರೆಂದರೆ ಇಂದ್ರಪ್ರಸ್ಥ ಪಾಂಡುವ ನಂದನನಾದ ಅರ್ಜುನನ ಬಳಿಯಲ್ಲಿ ಇದ್ದ ಗೃಹನಳಿಯ ನಾನು. ದ್ರೌಪದಿ. ತಮ್ಮ ದಯಾದಿಗಳಾದ ಕೌರವರೊಡನೆ ಕಪಟ ದೂತವನ್ನು ಮಾಡಿ ಸಕಲ ಐಶ್ವರ್ಯ ಸೋತು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕೆ ತೆರಳಿದರು. ಅಹೋ ರಾಜೇಂದ್ರ. ಅಹೋ ನರವರನೇ. ಆದ್ದರಿಂದ ತಮ್ಮಲ್ಲಿರಬೇಕೆಂದು ಬಂದಿದನು ರಾಜ ಚಾಂದ್ರುಡ ತೇಜ. ಅಹೋ ನರವರನೇ. ಅಹೋ ರಾಜೇಂದ್ರ. ನೀನು ಸಹ ಅದೇ ರೀತಿಯಾಗಿ ನನ್ನ ಕುಮಾರಿಯಾದ ಉತ್ತರಿಗೆ ಭರತನಾಟ್ಯವನ್ನು ಕಲಿಸುತ್ತಾ ಸೌಖ್ಯದಿಂದ ಇರಬಹುದೇ ಭ್ರುವನೇ? ನಿನ್ನಿಷ್ಟರಂತಾಗಲು ರಾಜ. ಹಲೋ ಹಲೋ. ಐಶ್ವರ್ಯ ಮಸ್ತ್ ಮೇಳ ಕೇಳ ಜನನಿ. ಅವೋ ತಾಯಿ, ನೀನು ದಾರು, ನಿನ್ನ ಹೆಸರೇನು? ದಾವರಾಜನ ಸತಿಯು ದಾವರಾಜನ ಸುತೆಯು ಎಲ್ಲಿಂದ ಬಂದಿ, ಏನು ಕಾರ್ಯವಿತ್ತು ಒಂದು ಉಳಿಯದೆ ಚಂದದಿಂದ ವರ್ಣಿಸಮ್ಮ ಜನನಿ. ಓಹೋ ಜನಕ, ಅಮ್ಮ ತಾಯಿ, ನಾನು ದಾರೆಂದರೆ ನನ್ನ ನೀನು ದಾರು? ಹೆಸರು ಶೈಲೇಂದ್ರಿ. ಪಾಂಡವರ ಪತ್ನಿಯಾದ ದ್ರೌಪದಿಯಲ್ಲಿ ಉಳಿಗೆ ಕೆಲಸವನ್ನು ಮಾಡುತ್ತಲಿದ್ದೆ. ಅವರು ಅರಣ್ಯಕ್ಕೆ ಹೋದ ಕಾರಣ 1 ವರ್ಷ ಪರ್ಯಾಂತರ ನಿಮ್ಮಲ್ಲಿ ಆಶ್ರಯಕ್ಕಾಗಿ ಬಂದಿರುವೆನು. ನನಗೆ ಆಶ್ರಯ ಕೊಡಬೇಕೆಂದು ಕೇಳಿಕೊಳ್ಳುವಿನ ತಂದೆ, ಆಶ್ರಯಕ್ಕಾಗಿಯೇ ಬಂದೆ. ಅಮ್ಮ ಶೈಲೇಂದ್ರಿ, ಜನಕ, ಆಪತ್ಕಾಲ ದಾರಿಗೇನು ಸ್ಥಿರ ಆದರೆ ನಮ್ಮ ರಾಣಿ ವಾಸದೋಳಿಯನ್ನ ಮಾಡಿದ ಸುಧಿಷ್ಣಗೆ ಹೂ ಮುಡಿಸುತ್ತ ಸುಖದಿಂದ ಇರ್ಬೋದಮ್ಮ ಶೈಲೇಂದ್ರಿ. ನನ್ನ ಇಷ್ಟದಂತೆ ಆಗಲೇ ತಂದೆ. ಬಳಿ ಬೆಳಿರಯ್ಯಲ ಸಾರಥಿ. ಅರಮಂದಿರದಲ್ಲಿರುವ ಎನ್ನ ಮಡಿದ ಮಣಿಯಳಾದ ಸುಧಿಷ್ಠ ದೇವಿಗೆ ಜಾಗ್ರತೆಯಿಂದ ಬರೆಯಳು ಸಾರಥಿ. ಹೋಗುರಿ ಜಾಗ್ರತೆ. ನಿನ್ನ ಇಷ್ಟದಂತಾಗಲಿ ದೇವ. ಒಂದು 10 ನಿಮಿಷ ತಪ್ಪಡೆ ನಿಂದ್ರಸ್ರಪ್ಪ, ಅಲ್ಲಿಗೆ ನಿಂದ್ರಸ 10 ನಿಮಿಷ. ಐಶ್ವರ್ಯ ಮಸ್ತ್ ಮೇಳ ಕೇಳು ಪ್ರಾಣಕಾಂತಿ. ಅಹೇ ಕಾಂತ, ಅವ ಕಾಂತಿ, ಅಂತಃಪುರದಲ್ಲಿರುವ ಎನ್ನನ್ನು ಕರೆಸಿದ ಕಾರಣವೇನು ಅಲ್ಲ? ಕಾರಣ ಇರುವುದು ಕಾಂತಿ. ಅದೇನು ಕಾಂತ? ಇರುವುದು ಕಾರಣ ಇರುವುದು ಕಾಂತಿ. ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಕಾಂತಿ. ನಲಿದು ಹಾರಾಡುವ ಒಲಿದು ಒಂದಾಗುವ ಕಳೆದ ದಿನ ಮರೆಯುವ ಕಳೆದ ದಿನ ಮರೆಯುವ ಬಾಳಿ ಮೈ ಮರೆಯುವ ಬರ್ಲೆ ಕೀಚಕ ಬರ್ಲೆ. ಕಾಂತಿ, ಎನ್ನ ಕರೆಸಿದ ಕಾರಣವೇನು? ಅದೇ ಕಾಂತಿ. ಕಾಂತ, ನಮ್ಮ ಅರಮನೆಗೆ ಬಂದಿರುವ ಈ ಸ್ತ್ರೀಗಳು
ಮನೆ ಕೆಲಸ ಮಾಡುವುದಕ್ಕೆ ನಿನಗೆ ಸಹಾಯ ಮಾಡುವುದಕ್ಕೆ ನೇಮಿಸಿರೋನು ಕಾಂತಿ ಗುಣವಂತೆ. ನಿನ್ನ ಇಷ್ಟದಂತಾಗಲಿ. ಅಹೇ ಕಾಂತಿ, ಕಾಂತ, ನನ್ನ ಮನಸ್ಸಿಗೆ ಇನ್ನೂ ಸಂತೋಷವಾಗಿಲ್ಲ. ಇನ್ನ ಒಂದು ಗಾನವನ್ನು ನರ್ತನ ಮಾಡಿ ನನಗೆ ಸಂತೋಷನುಂಟು ಮಾಡಿಸು ಕಾಂತಿ. ನೀನೇ ಗುಣ. ಕಾಂತಿ, ನಿನ್ನ ಇಷ್ಟದಂತೆ ನರ್ತನವನ್ನು ಮಾಡಿ. ಈಗಲಾದರ ಮನಸ್ಸಿಗೆ ಆನಂದವಾಯಿತೆ ಕಾಂತ ಮಹಾಗುಣ ಅಂತ. ಎನ್ನ ಮನಸ್ಸಿಗೆ ಇನ್ನು ಆನಂದವಾಗಿಲ್ಲ ಕಾಂತಿ. ಆನಂದ ಅಹೇ ಕಾಂತ, ಹೇ ಕಾಂತಿ, ಹೇಳುವಿನ ಕೇಳು. ಚೆನ್ನಾಗಿ ಪ್ರಿಯ ಸುಂದರ ಮನದ ಚಂದಿರ
ನಿನ್ನ ಇಷ್ಟದಂತೆ ನರ್ತನವನ್ನು ಮಾಡು ಕಾಂತ. ನಾನು ಹೋಗಿ ಬರುವೆನು ಕಾಂತ ಮಹಾಗುಣವಂತ. ಹೋಗಿ ಬರುವಂತರಾಗು ಕಾಂತಿ. ಬಳಿ ಬಳಿ ರೆಡಿಯಲ್ಲ ಈ ಸಾರಥಿ. ನನ್ನ ಪ್ರಾಣ ಕಾಂತಿ ಏಕಾಂತ ಮಂದಿರಕ್ಕೆ ಹೋದಳು. ಆದ ಕಾರಣ ನಾನು ಸಹ ಹೋಗುವ ಸಾರಥಿ. ಬಡಿಸಿದ್ದೇನೆ ಚಟಾಸ್ಬಿಡುತ್ತ ಬಂದವರೊಂದಿಗೆ ದೇವ ದಿವ್ಯ ಪ್ರಭಾವ ಭದ್ರಮಣಿ ಮುಕುಟ ಮಾನವ ದೇವ ವಿಸ್ತರತೆ ಶಬ್ದ ಗೃಹರು ವಿಭ್ರಾಟ ವಿರಾಟ ಚಕ್ರಭರಿತ ಪ್ರತಾಪ. ಭಕ್ತನಂ ದುಡಿಮಿಸಿ ಕಟ ವರ್ಜಿತನಾಗಿ ವಿಸ್ಫೋರ್ಜಿತ ಧ್ವನಿಯಿಂದ ಕೇಳುವ ನೀನು ಧಾವನಲೈ ನರನೇ ಸರಿಯಿಂದ ಕೆಳಗೆ. ಓ ದೇವ ನಾವು ದಾರನ್ನು ಕೇಳಿ. ಸಿಟ್ಟಿನಲ್ಲಿ ದುರ್ವಾಸ, ಜ್ಞಾನಿಯಲ್ಲಿ ವೇದವಾಸ, ಕವನದಲ್ಲಿ ಕನಕದಾಸ, ಕನ್ನಡದಲ್ಲಿ ಪುರಂದರದಾಸ. ಈಗ ರೈತರಿಗೆ ಯಾವ ಬೆಳೆ ಬೆಳೆದಿಲ್ಲ ಪೂರಲಾಸ. ಇದನ್ನು ಹೇಳಕ್ಕೆ ನನಗೆ ಬಲು ತ್ರಾಸ. ನನ್ನ ಹೆಂಡತಿ ಊರಿಗೆ ಹೋಗಬೇಕು ಸಿರಿಗೆರೆ ಕ್ರಾಸ. ನಾನು ಓದುತ್ತು 4ನೇ ಭಾಸ. ದಾಸಾನ ದಾಸ ನನ್ನನ್ನು ಸುಂದರ ಸಾರ್ದೆಂದು ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮನಾಗಿದವ ಈ ಸಾರಥಿ ನಾವು ದಾರೆಂದರೆ ತಾವುದಾರು ದೇವ. ಗುಡಿ ಗುಡಿ ಗೆನ್ನುವ ಎಣ್ಣೆಯ ಕಡು ರೋಷದ ಅರ್ಪಟಕ್ಕೆ ತಡೆಯದ ಚಟ ಎಂದು ಸಿಟಿದ ಗಿಡದೋಳ ಹೂವಿನಂತೆ ನಕ್ಷತ್ರಗಳೆಲ್ಲವೂ ಚಲ್ಲನ ಚೆಲ್ಲಿ ಈ ಭೂಮಂಡಲ ಕುದುರವು. ಎಣ್ಣೆಯ ಕೊಕ್ಕರೆಯ ಮೀಸೆಯ ಕರ್ಕಸವಂ ನೋಡಿ ಮುಖಣ್ಣನೆಂಬುವವನು ಸ್ಮಶಾನವಂ ಸೇರಿ ಕೈಯೊಳ ಬುರುಡೆಯಂ ಸಿಲುಕಿಸಿಕೊಂಡು ಸುಟ್ಟ ಬೂದೆಯಂ ಹಚ್ಚಿಕೊಂಡು ರಕ್ತವಂ ಸೇರಿದನು. ಎಲ್ಲ ಸಾರಥಿ ಈಶನೆಂಬುವವನ್ನು ಅಯ್ಯೋ ಮೋಸವಾಯಿತೆಂದು ಈ ದೇಶವಂ ಬಿಟ್ಟು ವಾಸುದೇವನ ಜತೆಯಂ ಕಟ್ಟಿಕೊಂಡು ಕಾಶಿಗಳಂತೆ ಬದುಕಿಕೊಂಡ. ಎಲ್ಲ ಸಾರಥಿ ಗೋಮತಿ ವರುಣನೆಂಬುವವನು ಎನ್ನ ಪರಕ್ರಮವಂ ಕಂಡು ದಕ್ಷಿಣ ದಿಕ್ಕಿಗೆ ಹೊರಟು ಹೋಗಿ ಇಚ್ಛೆ ಅನುಸಾರ ಹುಚ್ಚನಂತೆ ಅಲೆದಾಡುತ್ತ ಕುಳಿತ. ಘರಘರನ ಬೀಸುವ ಗಾಳಿಗೆ ಎನ್ನ ಸಮೀಪಕ್ಕೆ ಬಾರದ ಕಾಡಿನ ಗಿಡದ ಮೇಲ್ಭಾಗದೊಳ ಚಲಿಸಾಡಿ ಆಕಾಶ ಸೇರಿತು. ಸಾರಥಿ ಈ ಲೋಕದ ಜನರಿಗೆಲ್ಲ ಕಂಟಕನಾಗಿ ಕಂಟಕಕ್ಕೆ ಪಾಶವನ್ನಿಕ್ಕುವ ಸುಂಟ ಯಮನು ಕುಂಟ ಮಹಿಷವನ್ನೇರಿ ಈ ಲೋಕದ ಪೆಂಟೆಯಂಬಿಟ್ಟು ಎತ್ತಲು ಹೊರಟು ಹೋದ. ಈ ಲೋಕವನ್ನು ಸುಟ್ಟು ಸೂರ್ಯ ಮಾಡುವ ಪಾವಕನ ಜಲಕನ ಬಟ್ಟೆಯೊಳ ಬಚ್ಚಿಟ್ಟುಕೊಂಡ. ಜಲ ಸಾರಥಿ ಇಂಥ ಕಡುಗಲ್ಲಿ ವೀರ ಸಮರ್ಥ ವಿರಾಟ ನಗರಕ್ಕೆ ನಾಣ್ಯ ಸಮರ್ಥ ಕೆ ರಾಜನ ಪೌತ್ರ ರಥಕಾರನ ಪುತ್ರ ಮಾಳವಿಯ ಅಮ್ಮನವರ ಗರ್ಭಾಪ್ತಿಯ ಸುಂದರ ಸಡಗರ ಚರಿತ್ರ. ಶತಸಿಂಹ ಶಕ್ತಿಯುಳ್ಳ ವೀರಾತಿ ವೀರ ಕೀಚಕ ಮಹಾರಾಜನೆಂದ ಜಯಬೇರಿಯನ್ನು ನಡೆಯಲ ಸಾರಥಿ. ಕೀಚಕ ಮಹಾರಾಜರು ತಾವಾದರೆ ಈ ಕಂಗಳಿಸುವ ದಿಗ್ಗಿಜ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದನು ದೇವ ದಿವ್ಯ ಪ್ರಭಾವ. ಈ ಸಾರಥಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಯಾವತ್ತು ರಾಜಾದಿರಾಜನು ಎನ್ನ ಭಾವನಾದ ವಿರಾಟ ಭೂಪತಿಗೆ ಕಪ್ಪು ಕಾಣಿಕೆಯಂತಂದಪ್ಪಿಸುವರೋ ಇಲ್ಲವೋ ಇದಕ್ಕೆ ತಪ್ಪಿದ ಕಡು ಮೂರ್ಖರ ಕಾಲುಗಳನ್ನು ಪಿಡಿದು ತಿರುವಿ ವಿಶ್ವಾಂಬರಕ್ಕೆ ಅಪ್ಪಳಿಸಿ ಗಗನಕ್ಕೆ ಆರಿಸಿ ಇದು ಅಲ್ಲದ ರಾಜ್ಯ ಕಾರ್ಯಾಂಗಗಳನ್ನು ವಿಚಾರಿಸಿ ಎನ್ನ ಕೈಯಲಾದ ಸುದಿಷ್ಟ ದೇವಿಯ ಪಾದ ದರ್ಶನದ ಸಲುವಾಗಿ ಭರಣವಾಯಿತು. ತಿಳಿಯಿತೆಯೇ ಸಾರಥಿ ನಾ ಬಂದ ಸಂಗತಿ? ತಿಳಿಯಿತು ಭೂಪತಿ. ಈ ಧೀರವನ್ನು ಅಲಂಕರಿಸಿ ಜಾಗೃತಿ. ಬಳಿ ಬಳಿ
ಸಾರಥಿ, ನಾನು ಒಂದು ಮಾತು ಹೇಳುವನು, ಚೆನ್ನಾಗಿ ಕೇಳು. ಅದೇನಿದೆ ತುರಗವ ಬಂಧಿಸುತ್ತ ತುರಗವ ಬಂಧಿಸುತ್ತ ಅಕ್ಕಯ್ಯಳ ಸನ್ನಿಧಿಗೆ ರಥವನ್ನು ಬಿಡು ಬಿಡು ಈಗ ಸಾರಥಿಯೇ. ಬಿಡು ಬಿಡು ಈಗ ಸಾರಥಿಯೇ. ಹೂವಿನ ಹಾಕರು ಯಾರನ್ನಿದ್ರೆ ಈಗಲೇ ಕೊಡ್ಬೇಕು, ಎದ್ದು ಅದು ತೆಗಿಬೇಕು, ಕವರ್ಗಳು ತೆಗಿಬೇಕು, ನೀವು ತೆಗೆದು ಕೊಡ್ರಿ. ಹೂವಿನರಲ್ಲೇ ಬಿಟ್ಟು ಜಗತ್ ಪ್ರಸಿದ್ಧಿಯಾಗುವಂತೆ ಜಯಭೇರಿಯನ್ನು ನಟಿಸು. ಎನ್ನ ಕೈಯಲಾದ ಸುಧಿಷ್ಣ ದೇವಿಯ ಅರಮನೆಗೆ ಚೂಟಿಯಿಂದ ರಥವನ್ನು ಬಿಡುವಂತವನಾದ ಸಾರಥಿ ನಿನ್ನ ಸಿದ್ಧಾಂತವಾಗಿ ಕೊಡಪ್ಪ. ಹೊಳ್ಳಿ ಹೊಳ್ಳಿ ಕೈಯಲ್ಲ ಈ ಸಾರಥಿ, ಇದೇನು ಪರಮಾಶ್ಚರ್ಯದ ರೀತಿ. ಅದೇನು ದೇವ ಎಲ್ಲ ಸಾರಥಿ ದೇವ, ಇವತ್ತಿನ ದಿನದೋಳ ಎನ್ನ ಅಕ್ಕಯ್ಯಲಾದ ಸುಧಿಷ್ಣ ದೇವಿಯ ಸಭಸ್ಥಾನವೇ ಹೌದು ದೇವ. ಎಲ್ಲ ಸಾರಥಿ ದೇವದಿ ಎತ್ತಲು ನೋಡಿದರೆ ಮುತ್ತಿನ ಗೊನೆಗಳಿಂದ, ಮರಕತ ತೆನೆಗಳಿಂದ, ಇಂದ್ರ ನೀಲ ಮರಕಟ್ಟಿನಿಂದ, ಬಂಗಾರದಿಂದ ನಿರ್ಮಿತವಾದ ಗೋಪುರಗಳಿಂದ ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಹೌದು ದೇವ, ಇದರಲ್ಲಿ ಆದರೂ ಚಿಂತೆ ಇಲ್ಲ. ಚಲ ಸಾರಥಿ ಗೋಪತಿ, ವೀರಾತಿ ವೀರ ಕೀಚಕ ಮಹಾರಾಜನ ನಿಮ್ಮ ಮಹದ್ವಾರದೊಳ ಬಂದು ನಿಂತಿರುವನೆಂದು ಎಲ್ಲ ಅಕ್ಕಯ್ಯಳಾದ ಸುಧಿಷ್ಠ ದೇವಿಗೆ ತಿಳಿಸು. ಸಾರಥಿ ಅತಿ ಜಾಗ್ರತೆ, ನಿನ್ನ ಹೆಸರಿಂದಾಗಲಿ ಭೂಪತಿ. ಮಾಡಿಸು, ದುಡ್ಡು ಹೇಳಂಗಿಲ್ಲ, ಲೀಸ್ಟ್ ಬರ್ಸ್ಬೇಕು. ಹೂವಿನಾರ ವಾಚಿದ್ರೆ ಮಾತ್ರ ಕೊಡ್ರಿ. ಮಾಡಿಸು. ಇವರು ಕರೆಯಪ್ಪ, ಇವರು ಕೆಲಸಪ್ಪ, ಇವರು ಕೀಚಕನ ಪಾತ್ರಕ್ಕೆ ಈ ಹೂವಿನಾರವನ್ನು ಪ್ರೇಮ ಪ್ರಕಾರ ಮಾಡಿರ್ತಾರೆ. ಹಾಕ ಮೇಲೆ ಬರ್ತ ನೋಡು. ಶರಣಪ್ಪ ದೇವರ ಮನೆಯ ಗುಂಜಲ್ ಇವರು ಈ ಬಂಗಾರದ ಉಂಗುರವನ್ನು ಕೀಚಕನ ಪಾತ್ರಕ್ಕೆ ಪ್ರೇಮ ಪ್ರಕಾರ ಮಾಡಿರುತ್ತಾರೆ. ಶರಣಪ್ಪ ಗುಂಜಲ್ ಇವರು ಈ ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಕೀಚಕನ ಪಾತ್ರಕ್ಕೆ ಪ್ರೇಮ ಪ್ರಕಾರ ಮಾಡಿರುತ್ತಾರೆ. ಟೈಮ್ ಆಗ್ತೆ, ಫೋಟೋ ತಕ್ಕಂತಿದ್ರೆ ಲೇಟ್ ಆಗ್ತಾವ. ನಿಮ್ಮನ್ನ ನೋಡಿ ಇನ್ನೊಬ್ರು ಬರ್ತಾರ. ನಮೋ ನಮೋ ಅಕ್ಕಯ್ಯ. ಐಶ್ವರ್ಯ ವಸ್ತು ಮೇಲೆ ಕೇಳು ತಮ್ಮಯ್ಯ. ಓ ಅಕ್ಕಯ್ಯ, ಅಹೋ ತಮ್ಮಯ್ಯ, ನಿಮ್ಮ ಪುತ್ರನಾದ ಉತ್ತರನು, ನಿಮ್ಮ ಪುತ್ರಿಯಳಾದ ಉತ್ತರಿಯು, ಹಾಗೂ ಎನ್ನ ಭಾವನಾದ ವಿರಾಟ ಭೂಪತಿಯು ಮತ್ತು ನಿನ್ನ ರಾಜ್ಯ ಪ್ರಜಾ ಪರಿವಾರವೆಲ್ಲ ಕುಶಲವೇನಮ್ಮ ಅಕ್ಕಯ್ಯ. ಅಕ್ಕಯ್ಯ, ನನ್ನ ಯೋಗಕ್ಷೇಮ ವಿಚಾರ ಮಾಡುವುದಕ್ಕಾಗಿ ಬಂದೆಯಾ? ಹೌದು ಅಕ್ಕಯ್ಯ. ಹೇಳುವಿನ ಕೇಳು. ಏನು ಚೆನ್ನಾಗಿ ಹೇಳ ಅಕ್ಕಯ್ಯ. ತಾ
ಅದಾನು ಚೆನ್ನಾಗಿ ಹೇಳುವಾಗೆ ಅನುಜ ವಿಕ್ರಮ ಕಾನುಜ ಅನುಜ ವಿಕ್ರಮ ಕಾನುಜರೆಲ್ಲ ಕ್ಷೇಮವೇ ಸೌಖ್ಯವೇ ಸಂತೋಷವೇ ಅಕ್ಕಯ್ಯ ಚೆನ್ನಾಗಿ ಕೇಳು ಅದಾನು ಚೆನ್ನಾಗಿ ಹೇಳ ಅಕ್ಕಯ್ಯ ಓ ನಿನ್ನ ಅಕ್ಕಯ್ಯ ತಮ್ಮಂದಿರು 100 ಮಂದಿ ಮತ್ತು ನಿನ್ನ ಪ್ರಜಾ ಪರಿವಾರದವರೆಲ್ಲರೂ ಕ್ಷೇಮದಿಂದ ಇರುವರೇನೆ ಅನುಜಾಗರಣೆ ಧೀಮಡಿ ಓ ಅಗ್ರಜೆ ನಮ್ಮ ತಮ್ಮಂದಿರು ನಾನು ಮತ್ತು ಎನ್ನ ಪ್ರಜಾ ಪರಿವಾರವೆಲ್ಲ ಎಂದಿನವರೆಗೂ ನಿನ್ನ ಪಾದ ಅಂತಃಕರಣದಿಂದ ಕ್ಷೇಮದಿಂದಿರುವ ಮಾ ಅಕ್ಕಯ್ಯ ಹೌದು ತಮ್ಮಯ್ಯ ಅಕ್ಕಯ್ಯ ಸೋದರ ನಿನ್ನ ಪಾದ ದರ್ಶನವಿಲ್ಲದೆ ಬಹಳ ದಿನಗಳಾದವು ಆದ ಕಾರಣ ನಾನು ಬಂದಿರುವನ ಅಕ್ಕಯ್ಯ ನಿನ್ನ ಒಡ ಹುಟ್ಟಿದ ತಮ್ಮನ ಮೇಲೆ ಇರಲಿ ಈ ನಿನ್ನ ಧೇ ಓ ಅಕ್ಕಯ್ಯ ನಾನು ಒಂದು ವಾರ್ತೆ ಕೇಳಿದೆನಲ್ಲ ಅದು ಏನು ಕೇಳ್ಪಟ್ಟಿರುವ ಅಕ್ಕಯ್ಯ ಸೋದರ ಅವು ಅಗ್ರಜ ಕೇಳಿದಿನ ಕೇಳು ಅದು ಏನು ಚೆನ್ನಾಗಿ ಹೇಳು. ಅಕ್ಕಯ್ಯ ಎಂತ ಮಾತನಾಡಿದೆ ಮಾತನ್ನೇ ಹೇಳುತ್ತಿರುವೆನು ಅದು ಏನು ಚೆನ್ನಾಗಿ ಹೇಳ ಅಕ್ಕಯ್ಯ ತೋರುಳ ಕೌರವ ನಿನ್ನ ಕಂಡರ್ ಸೇರನು ಮಾತಾಡನು ದಯ ಮಾಡನು ಆ ಜಯದಿಂದಲೇ ತಿಳಿಸು ನೀನು ಜಯದಿಂದಲೇ ತಿಳಿಸು ಬಾರೈ ಬಾರೈ ತಮ್ಮರೇ ತಮ್ಮಯ್ಯ ಅವು ಅಕ್ಕಯ್ಯ ದುರುಳನಾದ ಕೌರವನು ನಿನ್ನನ್ನು ಕಂಡರೆ ಸೇರನು ಎತ್ತೆತ್ತಲೋ ಮಾತನಾಡುತ್ತಿರುವನು ಕಪ್ಪವನ್ನು ಕೊಡುವುದಿಲ್ಲವೆಂದು ದುಷ್ಟ ನುಡಿಗಳನ್ನು ಮಾತನಾಡುತ್ತಿರು ಕಂಡಿಯ ಸೋದರ ವೀರಾದಿ ವೀರ ಅವು ಅಕ್ಕಯ್ಯ ನಿನಗೇನು ಹುಚ್ಚು ಹಿಡಿದಿರುವುದೇ ಹೇಗೆ ಕೌರವನೆಂಬ ಹತಮನ್ನು ಎನ್ನಂ ಕಂಡು ಸೇರದಿದ್ದರೆ ಅವನು ಈ ಭೂಮಿಯ ಮೇಲೆ ಬಾಳಾನೇ ನಿನ್ನ ಗಂಡನಂ ಕಪ್ಪು ಖಂಡಿಗೆ ಎಂ ಕೇಳ್ಯಾನೆ ಎನ್ನೋ ಕೋಪವಂ ತಾಳ್ಯಾನೆ ಓ ಅಕ್ಕಯ್ಯ ತಮ್ಮಯ್ಯ ವಿರಾಟ ಭೂಪನುಳು ಅಯ್ಯಂ ತೊಟ್ಟಾನೆ ಎನ್ನಂ ಸರಿಗಟ್ಟಾನೆ ಪರ ರಾಜ್ಯರಿಗೆ ಕಪ್ಪವಂ ಕೊಟ್ಟಾನೆ ಓ ಅಕ್ಕಯ್ಯ ಸೋದರ ನಿನ್ನ ಪಾದ ದಯ ಬಂದಿದ್ದರೆ ಆ ಅತಮನ 11 ಅಕ್ಷೋಹಿಣಿಯ ಸೈನ್ಯವೊಂದಾಳ ಧೂಳಿಯ ಮಾಡಿ ಕಾಲಾಂತಕನ ತಂಗಿಯಾದ ಮೃತ್ಯು ದೇವತೆಯ ಬಾಯಿಗೆ ದುದ್ದು ಮಾಡಿ ಉಣಬಡಿಸದಿದ್ದರೆ ಹೆಸರಾತಕ್ಕೆ ತಮ್ಮಯ್ಯ ಆ ಅದಮನ ಭಯವು ಎನಗೆ ಕಿಂಚಿತ್ತಾದರೂ ಇಲ್ಲ ನೀನು ನಿನ್ನ ಮನತೋಳ ಮರಗವದು ತರವಲ್ಲ ಯಾತಕ್ಕೆ ತರವಲ್ಲ ಓ ಇರಲಿ ಅಕ್ಕಯ್ಯ ಸೋದರ
ಬೇಸಿಗೆಯ ಬಿಸಿಲಿನ ದಾಹದಿಂದ ಎನ್ನ ದೇಹವು ಬಹು ಆಯಾಸಗೊಂಡಿರುವುದು. ಹೌದು ತಮ್ಮಯ್ಯ, ಸ್ವಲ್ಪ ಜಲವನ್ನಾದರೂ ತರಿಸಿಕೊಡಮ್ಮ ಅಕ್ಕಯ್ಯ. ನನ್ನ ಇಷ್ಟದಂತೆ ತರಿಸಿಕೊಡುವಿನ ಸೋದರ. ನಿನ್ನಷ್ಟೇ ತಗಲ ಅಕ್ಕಯ್ಯ. ಅಮ್ಮ ಒಳಗಡೆ ಏನು ಮಾಡುತ್ತಿರು? ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರಮ್ಮ ಸೈಡೆ. ಜಲವನ್ನು ತೆಗೆದು ಸೋದರ, ಓ ಅಕ್ಕಯ್ಯ, ಜಲವನ್ನು ಸ್ವೀಕರಿಸು. ಏನ್ ಯಾರು ಈ ಸ್ತ್ರೀಗಳನ್ನು ನೋಡಿದ ಕೂಡಲೇ ಎನ್ನ ಜಲದಾಹವೆಲ್ಲ ಅಡಿಗೆ ಹೋಯಿತು, ಎನ್ನ ಕಣ್ಣು ಮುಚ್ಚಿದಂತಾಯಿತು. ಓ ಅಕ್ಕಯ್ಯ, ಅಹೋ ನನ್ನ ಪ್ರೀತಿಯ ತಮ್ಮಯ್ಯ, ಬಿನ್ನಪವಂ ಚೆನ್ನಾಗಿ ಆಲಿಸು, ಸಿಟ್ಟಾಗಬೇಡ. ಸಿಟ್ಟಾಗುವುದಿಲ್ಲ ತಮ್ಮಯ್ಯ. ಓ ಅಕ್ಕಯ್ಯ, ಸೋದರ, ಆ ಚಂದ್ರನಿಗೆ ಕಳಂಕ ಇದ್ದರೂ ಇರಬಹುದು, ಆದರೆ ಈಕೆಯ ಮುಖದಲ್ಲಿ ಚಂದ್ರನಿಗಿಂತ ಮಿಗಿಲಾದ ಕಳಂಕ ಉಂಟೆ. ಬಳಿದೆಯಲ್ಲ ಈ ಸಾರಥಿ. ಏನು ಚಕ್ರವಾಕ ದ್ವಯಂಗಳು, ಏನು ತಾವರೆಯ ಮಲ್ಲಿಗೆಯು, ಬಂಗಾರದ ಕಳಸದಂತೆ ಕಾಣುವಳೆಲ್ಲ ಎಲ್ಲ ಸಾರಥಿ. ಈ ತರುಣಿ ಮಡಿಯ ಕುಚಕುಂಭಗಳು ಎಷ್ಟು ಸುಂದರವಾಗಿ ಕಾಣುತ್ತಿರುವವಲ್ಲ. ಓ ಅಕ್ಕಯ್ಯ, ಈ ಲಲನ ಮಣಿ ಸ್ತ್ರೀ ರತ್ನವಂ ಎತ್ತಲಿಂದ ಸಂಪಾದಿಸಿದೆ, ಇವಳು ದಾರು ಈ ಮೋಹನಾಂಗಿಯ ದಾರು. ಓ ಅಕ್ಕಯ್ಯ, ಕ್ಷೀರ ಸಮುದ್ರದ ಮಧ್ಯದೋಳ ಶರತ್ಕಾಲನ ಚಂದ್ರನಂತೆ, ಕಥಾಣಿ ಕಟ್ಟಿದ ಮುತ್ತಿನ ಸರದಂತೆ, ನಕ್ಷತ್ರದೋಳ ರೋಹಿಣಿಯಂತೆ, ಹಪ್ಸರ ಸ್ತ್ರೀಯಳೋಳ ಊರ್ವಶಿಯಂತೆ, ವನದೋಳ ಮಾಮರದಂತೆ, ಗುಣದೋಳ ಕ್ಷಮತೆಯಂತೆ, ಕಾಂತಿಯೋಳ ಮುಂಗಾರಿ ಮಿಂಚ. ಓ ಅಕ್ಕಯ್ಯ, ಪುಟ್ಟ ಹಾಕಿದ ಬೊಂಬೆಯಂತೆ ಮಾರನ ಕೈ ಅರಗಿನಿಯಂತೆ. ಓ ಅಕ್ಕಯ್ಯ, ಎನ್ನ ಮನವು ಇವಳ ಮೇಲೆ ನಾಟಿತು ನಾಟಿತು, ಜೀವನವೆಂಬ ತರಂಗಿಣಿಯನ್ನು ದಾಟಿತು. ಓ ಅಗ್ರಜೆ, ಸೋದರ, ರಮೆ ಗಿರಿಜೆ ಶಶಿ ಚಿತ್ರಲೇಖಾದಿ ನಾಯಕಿಯರೇ ರೂಪವತಿಯರೆಂದು ಹೇಳುತ್ತಾರೆ. ಓ ಅಕ್ಕಯ್ಯ, ತಮ್ಮಯ್ಯ, ಈ ಎಲ್ಲ ದೇವಾಂಗಿನಿಯರ ರೂಪವನ್ನು ಒಂದುಗೂಡಿಸಿ ಆ ಬ್ರಹ್ಮನ ಬುದ್ಧಿವಂತಿಕೆಯಿಂದ ಏನು. ಓ ಅಕ್ಕಯ್ಯ, ಇವಳ ದಾರು ಇವಳ ವೃತ್ತಾಂತ ಒಮ್ಮೇಳ ಅಕ್ಕ, ಇವಳ ರೂಪಕ್ಕೆ ಈ ಜಗತ್ತಿನಲ್ಲಿ ದಾರು ಅಕ್ಕ. ಅಕ್ಕಯ್ಯ, ಇವಳು ದಾರಿ ಎಂದು ನಿನಗೆ ಹೇಳಲೇಬೇಕು. ಹೇಳಬೇಕು ಅಕ್ಕಯ್ಯ. ತಮ್ಮಯ್ಯ, ಅಗ್ರಜ, ಅವಳ ಗುಡಿ ಇಷ್ಟು ನಿನಗೆ ಅಕ್ಕಯ್ಯ, ಸೋದರ, ಇವಳ ಮೇಲೆ ನನಗೆ ಮನಸ್ಸಾಗಿರುವುದು ಅಕ್ಕಯ್ಯ. ಮನಸ್ಸು ಕೊಡಬಾರದು. ಯಾತಕ್ಕೆ ಕೊಡಬಾರದು ಅಕ್ಕಯ್ಯ? ತಮ್ಮಯ್ಯ, ಅಗ್ರಜೆ, ಆಕೆಯ ಮೇಲೆ ಮನಸ್ಸು ಕೊಡಲು ಬಂದಿರುವೆಯೋ, ನನ್ನನ್ನು ಕಾಣುವುದಕ್ಕೆ ನೀನು ಬಂದಿರುವೆಯೋ? ನಿನ್ನ ಕಾಣಲಿಕ್ಕೆ ಬಂದಿರುವನ ಅಕ್ಕಯ್ಯ. ನಿನ್ನ ಕಾಣಿದ ಮೇಲೆ ಆ ರೂಪವತಿಗಳನ್ನು ನೋಡಿ ಅವಳ ಮೇಲೆ ಮನಸ್ಸಾಗಿರುವುದು ಅಕ್ಕಯ್ಯ. ಎಲ್ಲ ಬಯಸಬಾರದು ತಮ್ಮಯ್ಯ. ಕವಯ ಅಕ್ಕಯ್ಯ, ಇವಳ ವೃತ್ತಾಂತವೆಂಬೇಳ ಅಕ್ಕಯ್ಯ. ಅವಳ ದಾರಿ ಎಂದು ಹೇಳಲೇಬೇಕು. ಹೌದು ಅಕ್ಕಯ್ಯ, ಅದೇನು ಚೆನ್ನಾಗಿ ಹೇಳ ಅಕ್ಕಯ್ಯ. ಜಗೇಂದ್ರ ರಾಜ ಚಂದ್ರ ಅವಳ ವಿಷಯವನು ಕೇಳನೇನು ಎನ್ನ ಮಾತನ್ನು ಎನ್ನ ನುಡಿಯನ್ನು.
ಮಹಾಶೈಲೇಂದ್ರಿ, ನನಗೆ ಒಳಗಡೆ ಕೆಲಸವಿರುವುದು, ನಾನು ಹೋಗಿ ಬರುವೆನು. ಸಂತೋಷದಿಂದ ಹೋಗಿ ಬಾ. ಅಹೋ ತಮ್ಮಯ್ಯ, ಓ ಅಕ್ಕಯ್ಯ, ಅಮರಾಪಯ ಮರಮ್ಮ ಇವರು ಕೀತಕರ ರಾಣಿವಾಸ ರಾಜಾದಿರಾಜರೆಂದರು ಕ್ಷೇಮ ಲಾಭ ವಿಚಾರಿಸಿ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಆದರೆ ಈ ಚಂದ್ರಮುಖಿಳು ಬಂದಿರುವಳು. ಇವಳಗೋಷ್ಠಿ ನಿನಗೇಕೆ ಬೇಕು ಕೀಚಕಾಗ್ರಣಿ ಧೀಮಣಿ? ಅಪ್ಪೋ ಅಕ್ಕಯ್ಯ, ಬೇಸರ ಮಾಡಿಕೊಳ್ಳಬೇಡ. ಮಾಡಿಕೊಳ್ಳುವುದಿಲ್ಲ ತಮ್ಮಯ್ಯ. ದೇವೇಂದ್ರನ ಸಭಾ ನಾಯಕಿಯರು ಊರ್ವಶಿ ರಂಭಾದಿ ನಾಯಕಿಯರೇ ಮಹಾರೂಪವತಿಯರೆಂದು ಹೇಳುತ್ತಾರೆ. ಅಕ್ಕಯ್ಯ ತಮ್ಮಯ್ಯ, ಊರ್ವಶಿ ಎಂದರೆ ಸೂಜಿ ರೂಪದ ಬಳೆಯನ್ನು ನೆಟ್ಟಗಿದ್ದಳು. ಅಕ್ಕಯ್ಯ ಸೋದರ, ರಂಬೆ ಎಂದರೆ ಬಾಳೆ ಗಿಡದ ಬಾಳು ಯಾತಕ್ಕೆ ತರ. ಅಕ್ಕಯ್ಯ ತಮ್ಮಯ್ಯ, ರೂಪದೋಳು ಅತಿ ಶ್ರೇಷ್ಠ ಪಾರ್ವತಿ ಎಂದು ಹೇಳುತ್ತಾರೆ. ಆದರೆ ಕಲ್ಲಿನಲ್ಲಿ ಹುಟ್ಟಿದ ಅವಳ ಗುಣ ಅಷ್ಟರಳಿರಬಹುದು. ಓ ಅಕ್ಕಯ್ಯ, ಈ ಕಾಂತೆಯ ಕರತಾಳಕ್ಕೆ ಮಾಮರವು ಬಿಸಿಲಿಲ್ಲದ ಬಾಡಿ ನಿಂತಿದ್ದು. ಈ ವನಿತ ಮಣಿಯ ಸೋಲಟಿಗೆ ನವಿಲು ಕುಣಿದು ಕಣ್ಣೀರಾಗಿದೆ. ಓ ಅಕ್ಕಯ್ಯ, ಅಬ್ಬಬ್ಬಬ್ಬ, ಈ ಗಜಗಾಮಿನಿಯ ಪಾದದಲ್ಲಿಟ್ಟ ದಿವ್ಯಾಭರಣಗಳು ಎಂಬ ನಾಳೆಗೆ ಕಂಡು ಅಂಶವನ್ನು ನೋಡಲಾರದೆ ಗಗನ ಸೇರಿತು. ಓ ಅಕ್ಕಯ್ಯ, ತಮ್ಮಯ್ಯ, ಈ ನಯನಾಕ್ಷಿಗೆ ನಯನದ ಬೆಳಕು ಕಾಣುತ್ತದೆ. ಮರಿ ಮೀನುಗಳು ಮೇಲೆ ಕೆತ್ತ ಕುಪ್ಪಳಿಸಿ ನೀರಿನೊಳ ಮುಳುಗಿದವು. ಈಕೆ ಈ ವನತೆಯ ನಾಚಿಕ ಸ್ಫುಟವನ್ನು ನೋಡಿ ಗಿಳಿಗಳು ಗಗನ ಸೇರಿದವು. ಓ ಅಗ್ರಜೆ, ತಮ್ಮಯ್ಯ, ಈ ವನತೆಯ ಸೋಲಟ್ಟಿಗೆಗೆ ಸಂಪಿಗೆಯ ಕುಸುಮಾಂಗಳು ತೀವ್ರದಿಂದ ಅರಳಿ ರೇಖೆಯಿಂದ ಅಲಂಕೃತಗೊಂಡವು. ಓ ಅಕ್ಕಯ್ಯ, ಸೋದರ, ಈ ಸುಂದರ ಮನೆಯಳು ದಾರು ಜಾಗ್ರತೆಯಿಂದ ಹೇಳಿ ಎನ್ನ ಮನಸ್ಸು ಸಂತೋಷಪಡಿಸಮ್ಮ. ಅಕ್ಕಯ್ಯ, ಸೋದರ, ಅಗ್ರಜೆ, ನೀನು ಅವಳೇ ಬೇಕು. ಹೌದು ಅಕ್ಕಯ್ಯ. ಹಾಗೆಲ್ಲ ಬಯಸಬಾರದು. ಯಾತಕ್ಕೆ ಬಯಸಬಾರದು ಅಕ್ಕಯ್ಯ? ಅವಳು ನನ್ನನ್ನೇ ನಂಬಿಕೊಂಡು ಬಂದಿರು. ನಾನು ನಿನ್ನ ನಂಬಿರುವೆ ಅಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ಹಾಗೆಲ್ಲ ಬಯಸಬಾರದು. ಯಾತಕ್ಕೆ ಬಯಸಬಾರದು ಅಕ್ಕಯ್ಯ? ತಮ್ಮಯ್ಯ, ಅಗ್ರಜೆ, ಅದೇನು ಚೆನ್ನಾಗಿ ಹೇಳ ಅಕ್ಕಯ್ಯ. ಅಕ್ಕಯ್ಯ, ಪರಸತಿಯನ್ನು ಆಗೆಲ್ಲ ಬಯಸಿ ವರ್ಣೆ ಮಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಅಕ್ಕಯ್ಯ? ತಮ್ಮಯ್ಯ, ಅಗ್ರಜೆ, ನೀನು ಬಂದು ಬಹಳ ಒತ್ತಾಯಿತು. ಹೌದು ಅಕ್ಕಯ್ಯ. ಸುಮ್ಮನೆ ನಿನ್ನ ಗರಡ ಗೃಹಕ್ಕೆ ತೆರಳುವಂತನಾಗು ಸೋದರ ವೀರಾದಿ ವೀರ. ಓ ಅಕ್ಕಯ್ಯ, ನಾನು ಕೇಳಿದ್ದು ನೀನು ಕೊಡುತ್ತೇನೆಂಬುದು ಮಹಾ ದುರ್ಲಭ. ನೀನು ಕೊಡಬೇಕೆಂಬ ಅಂತ ಕರುಣೆ ನಿನ್ನಲ್ಲೇ ಹುಟ್ಟಿದ್ದ ನಿಜವಾದರೆ ಎನ್ನ ಮನಸ್ಸೆಂಬ ಬಂಗಾರದ ಮುಸುಕಿನೋಳ ಪುಟ್ಟ ಬಿಟ್ಟು ಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನವೆಂಬ ಕೊಡಲಿಯಿಂದ ಸಾಗು ಬಡಿದು ಈ ಮನ್ಮಥಾಪವೆಂಬ ವನಿತಿಗೆ ಕುಂತಲ ಬಿಟ್ಟು. ಓ ಅಕ್ಕಯ್ಯ, ತಮ್ಮಯ್ಯ, ಈಕೆ ಎನ್ನ ವಶ ಮಾಡಿದರೆ ನೀನು ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ, ಬೇಡ ನಿನ್ನ ನುಡಿಗೆ ಸಲ್ಲುವೆ. ಓ ಅಕ್ಕಯ್ಯ, ತಮ್ಮಯ್ಯ, ಈ ಸ್ತ್ರೀಯಳ ಸರಿಸಮಾನ ಸುರನರ ಗರುಡ ಗಂಧರ್ವ ಯಕ್ಷ ಸಿದ್ಧ ಸಾಧ್ಯ ಅಷ್ಟದಿಕ್ಪಾಲಕರೊಳ ಸರಿಗಾಣಿನು. ಓ ಅಕ್ಕ ಸುಧಿಷ್ಠ, ಇದು ಒಂದು ಎನ್ನ ಅದೃಷ್ಟ, ನಾನು ಬಲ ದೃಷ್ಟ, ಇದರ ಮೇಲೆ ನಿನ್ನಿಷ್ಟ ಎನ್ನುವನು ಬಹುಪಷ್ಟ. ಓ ಅಕ್ಕಯ್ಯ, ತಮ್ಮಯ್ಯ, ಕಾಮಿನಿಯು ಕಾಂಬುವಳು ಮೈಕಟ್ಟು ಗದನಕ್ಕೆ ಗುರಿಯಿಟ್ಟ, ಹೃದಯಕ್ಕೆ ಗುರಿಯಿಟ್ಟ, ಎನ್ನ ಮನದ ಗಾಯ ಮಾಯುವುದೇ ಬಹು ಕಷ್ಟ. ಓ ಅಕ್ಕಯ್ಯ, ಸೋದರ, ಈ ಕಾಮಿನಿ ಎಂಬ ಔಷಧವನ್ನು ಕುಡಿಸು, ಎನ್ನ ಮನದ ಚಿಂತೆಯಂಬಿಡಿಸು. ಆ ಭೀಮೇಶನ ಎಂದು ಹೊರಬಂದಿದ್ದರ ಮುನಿಯಲೇ
ಹಾ ಓ ಅಕ್ಕಯ್ಯ, ತಮ್ಮಯ್ಯ ಹೇಗಾದರೂ ಮಾಡಿ ಈಕೆಯನ್ನು ಎನ್ನ ಸ್ವಾಧೀನ ಮಾಡಿ ಎನ್ನ ಜೀವನವನ್ನು ಉಳಿಸಿ. ಅಕ್ಕ, ಇದು ಯಾವುದು ನಿನಗೆ ಲಕ್ಕ? ಅಕ್ಕಯ್ಯ, ನಿನಗೆ ಬೇಕು. ಹೌದು ಅಕ್ಕಯ್ಯ, ಬೇರೆ ಹೆಣ್ಣು ಬೇಡ. ಬೇರೆ ಏನು ಬೇಕಾಗಿಲ್ಲ ಅಕ್ಕಯ್ಯ. ನೀನು ಬಂದು ಬೇರೆ ಆಯ್ತು, ನಿನ್ನ ಅನುಭೂತಿ ಅರ್ಥವಾಯಿತು. ಓ ಅಕ್ಕಯ್ಯ, ನೀನು ಬಂದು ಬೇರೆ ಆಯ್ತು, ನಿನ್ನ ಅನುಭೂತಿ ಅರ್ಥವಾಯಿತು. ನಿನ್ನ ರಥವು ಸಿದ್ಧವಾಯಿತು, ನಿನ್ನ ರಥವು ಸಿದ್ಧವಾಯಿತು. ಹೋಗಿ ಬಾ ಮನುಜ, ಹೋಗಿ ಬಾ ಮನುಜ. ಕೀಚಕೇನ ರಾಜಚಂದ್ರ ಅವಳ ವಿಷಯವನ್ನು ಹೇಳುವೇನ ಹೇಳ ನೀನು ತಮ್ಮನೇ ನಿನ್ನೋ ಎನ್ನ ಮಾತನ್ನು. ಅಹೋ ತಮ್ಮಯ್ಯ, ಓ ಅಕ್ಕಯ್ಯ, ನೀನು ಬಂದ ವೇಳೆ ಆಯಿತು, ನಿನ್ನ ಅನಿಸಿಕೆ ಅರ್ಥವಾಯಿತು. ರಥವನ್ನು ತಂದು ಎಲ್ಲ ಹಾಗಿರಲಿ, ನಿನ್ನ ಪಾದ ದಯ ಹೊಂದಿದ್ದರೆ ಆ ಅಧಮರಾದ ಗಂಧರ್ವರು ಬಂದರ ಬರಲಿ, ಹಾ ಅವರಂ ಸಂಹಾರ ಮಾಡಿ ಸದಬಡಿದು ಬಿಗಿದು ಗೋಳು ಮುರಿದು ಗಗನಾಂತರಕ್ಕೆ ಒಯ್ಯದಿದ್ದರೆ ಬಾಪು ಬಾಪು ರೇ ಕೀಚಕಾಗ್ರೇ ಹೆಸರಾತಕ್ಕೆ. ತಮ್ಮಯ್ಯ, ಅಷ್ಟದಿಕ್ಪಾಲಕರನ್ನು ತಡೆಯುವುದನೆಂದು ಇದಕ್ಕೆ ಬ್ರಹ್ಮನೇನಾದರೂ ಅಡ್ಡ ಬಂದರೆ? ಓ ಅಕ್ಕಯ್ಯ, ಸೋದರ, ಅಷ್ಟ ದಿಕ್ಪಾಲಕರನ್ನು ಸದಬಡಿದನೆಂದು ಬ್ರಹ್ಮನು ಬಂದರೆ ಬ್ರಹ್ಮನ ಬಂದರೆ ಅವನ ಶಿರಮಣ್ಣಯಂ ಕಿತ್ತಿ ಶಾರದಯ ಮುತ್ತೈದ ತಲಕ್ಕೆ ಮುತ್ತುದೇವತೆ ಎನಿಸಿಬಿಡುವೆ. ಬ್ರಹ್ಮನೇನಾದರೂ ತಡೆಯುವುದನೆಂದು ಇದಕ್ಕೆ ನಾರಾಯಣನ ಅಡ್ಡ ಬಂದರೆ ಆಗ ನೀನೇನು ಮಾಡುವಿ? ಓ ಅಕ್ಕಯ್ಯ, ಸೋದರ, ಮಗನಾದ ಬ್ರಹ್ಮನು ವಯಮಿಗೆ ಗೈದನೆಂಬ ಅಗ್ರಣದ ಸುದ್ದಿಯಂ ಕೇಳಿ ಶ್ರೀಕೃಷ್ಣನೆಂಬ ಗೊಲ್ಲನ್ನು ಬಂದರೆ ಅವನ ಶಕ್ರಾಗಿದ್ದ ಕಳ್ಳಂ ಗಿದ್ದಿ ಒಕ್ಕಲಿಕ್ಕಿ ಸೊಕ್ಕಿದ ಅದಮನ ಪಕ್ಕಲ ಬಿಡಿದು ಬಿಡುವೆ. ನಾರಾಯಣ ತಡೆಯುವುದನೆಂದು ಇದಕ್ಕೆ ಪಾರ್ವತನಾಥನೇನಾದರೂ ರೋಷಭೂಷಣನಾಗಿ ಬಂದರೆ ಆಗ ನೀನೇನು ಮಾಡುವೆ ಸೋದರ? ಓ ಅಗ್ರಜೆ, ತಮ್ಮಯ್ಯ, ಮಗನಾದ ಶ್ರೀಕೃಷ್ಣನನ್ನು ಒಕ್ಕಲಿಕ್ಕಿದನೆಂದ ಆ ಪಾರ್ವತಿಯ ಗಂಡ ಶಿವನು ಬಂದರೆ ಅವನ ರಜತಾತ್ರಿಗೆ ಬೆಂಕಿ ಹಚ್ಚಿ ಕರಗಿಸಿ ರಸ ಮಾಡಿ ಓ ಅಕ್ಕಯ್ಯ, ತಮ್ಮಯ್ಯ, ಇಂಥ ಇಂದ್ರಾದಿಗಳನ್ನು ಸಾಟಿಗಟ್ಟಿದವನಿಗೆ ಆ ಅಧಮರಾದ ಗಂಧರ್ವರ ಪಾದೆಯಲ್ಲಿ ಓ ಅಕ್ಕಯ್ಯ, ಸೋದರ, ಕೀಚಕನೆಂಬ ಸಿಂಹದ ಮರಿಗೆ ಮಲದ ಮರಿಗೆ ಸಾಟಿ ಮಾಡುವರೆ. ಓ ಅಕ್ಕಯ್ಯ, ತಮ್ಮಯ್ಯ, ಹೇಗಾದರೂ ಮಾಡಿ ಈ ಸ್ತ್ರೀಗಳನ್ನು ಎನ್ನಲ್ಲಿಗೆ ಒಂದು ದಿನ ಕಳುಹಿಸುತ್ತಾಯಿ ಶಕ್ಯಪ್ರದಾಯಿ. ಅಗ್ರಜೆ, ಓ ಅಕ್ಕಯ್ಯ, ಸೋದರ, ಅಗ್ರಜೆ, ನನ್ನ ಮಾತು ಕೇಳುವುದಿಲ್ಲವೇ? ಸಹಜವಾಗಿ ಕೇಳುವುದಿಲ್ಲ ಅಕ್ಕಯ್ಯ. ಅವಳನ್ನು ಬಯಸಬೇಡ. ಯಾತಕ್ಕ ಅಕ್ಕಯ್ಯ? ಅವಳು ಗಂಧರ್ವ ಸ್ತ್ರೀಯಳು. ನಾನೇನು ಸಾಮರ್ಥ್ಯವನ್ನ ಅಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ನಂಬಿ ಬಂದ ಹೆಣ್ಣನ್ನು ಯಾರು ಮೋಹಿಸಬಾರದು. ಯಾತಕ್ಕೆ ಮೋಹಿಸಬಾರದು ಅಕ್ಕಯ್ಯ? ಸೋದರಿಯನ್ನು ಬಯಸಬೇಕು. ಅದು ಎಂದಿಗೆ ಅಕ್ಕಯ್ಯ ತಮ್ಮಯ್ಯ, ಬೇರೆಯವರನ್ನು ಸಹೋದರಿಯನ್ನು ಬೇವಿ ಭಾವಿಸುವನು, ಈ ಸ್ತ್ರೀಗಳನ್ನು ಮಾತ್ರ ಎಂದಿಗೆ ಭಾವಿಸುವುದಲ್ಲ ಅಕ್ಕಯ್ಯ. ಬೇಕಿಲ್ಲದವಳನ್ನು ಕಟ್ಟಿಕೊಂಡು ನೀನೇನು ಸುಖ ಪಡಬೇಕು? ಅವಳು ನನಗೆ ಬೇಕಾಗಿರ್ಬಳ ಅಕ್ಕಯ್ಯ. ನಿನಗೆ ಬೇಕು, ಅವಳಿಗೆ ಬೇಕಾಗಿಲ್ಲ. ಹಾಗೆ ಮಾಡಬೇಕು ಅಕ್ಕಯ್ಯ. ಮಾಡಬೇಕು. ಹೌದು ಅಕ್ಕಯ್ಯ. ಹೇಗೆ ಮಾಡಬೇಕು? ಅವಳು ಎನ್ನ ಮೇಲೆ ಮನಸ್ಸಾಗುವಾಗ ಹಾಗೆ ಮಾಡಬೇಕು ಅಕ್ಕಯ್ಯ. ಅದು ತಪ್ಪು ತಮ್ಮಯ್ಯ. ಅದು ಯಾತಕ್ಕೆ ತಪ್ಪಕ್ಕಯ್ಯ? ಈ ಜನರು ಸತಿ ನಮ್ಮನ್ನು ಮೆಚ್ಚುವುದಿಲ್ಲ ತಮ್ಮಯ್ಯ. ಅದು ಮೆಚ್ಚದಿದ್ದರೆ ಚಿಂತೆ ಇಲ್ಲ ಅಕ್ಕಯ್ಯ. ಭುವನ ವೀರ ಎನ್ನ ಸೋದರ ಆಲಿಸೆನ್ನಯ ಸುವಿಚಾರ ಬರುವ ನಿಶ್ಚಯ ಕಂಠಕ ನಿಶ್ಚಯ.
ಅಕ್ಕಯ್ಯ. ಇಂದತ್ತಕ್ಕೆ ಸೀತಾದೇವಿಯನ್ನು ಮೋಹಿಸಿ ರಾವಣ ವಂಶವನ್ನೇ ನಿರ್ಲೋಂಶ ಮಾಡಿಕೊಂಡನು. ನೀನು ತಿಳಿದು ಕೆಡಬೇಡ, ಅಪಕೀರ್ತಿಗೆ ಗುರಿಯಾಗಬೇಡ. ಆ ಗಂಧರ್ವ ಸತಿಗಳನ್ನು ಬಯಸುವುದು ನ್ಯಾಯವಲ್ಲ ಕೀಚಕಾಗ್ರಣಿ ಧೀಮಣಿ. ಅಕ್ಕಯ್ಯ, ತಮ್ಮಯ್ಯ, ಇವಳನ್ನು ಕೂಡಿದ್ದ ಮಾತ್ರದೊಳಗೆ ಎಲ್ಲ ಗತಿಗೆ ರಾವಣನಂತಾದರೂ ಚಿಂತೆ ಇಲ್ಲ. ಓ ಅಕ್ಕಯ್ಯ, ತಮ್ಮಯ್ಯ, ರಾವಣ ಎನ್ನ ಹಣೆಬರಹದಲ್ಲಿ ಬ್ರಹ್ಮನು ಏನು ಬರೆದಿರುವನು ಅದನ್ನು ತಪ್ಪಿಸುವುದಾದರೂ ದಾರು. ಓ ಅಕ್ಕಯ್ಯ, ಸೋದರ, ಅಂತ ಮಾತನ್ನಾಡಿದೆ. ಇದ್ದ ಮಾತನ್ನೇ ಹೇಳುತ್ತಿರುವೇನೋ. ರಾವಣ ನಮ್ಮ ರಾಮ ಕೊಂದಂತೆ ಎನ್ನಂ ದಾರು ಕೊಲ್ಲುತ್ತಾರೆ. ಓ ಅಕ್ಕಯ್ಯ, ಇದೆಲ್ಲ ಸುಳ್ಳು ಮಾತು. ಅಂಗ ಜನ ಸಂಘಕ್ಕೆ ಭಂಗವಿಲ್ಲದ ಈಕೆಯನ್ನು ಕಳುಹಿಸಿದರೆ ಅಂಗಾಂಗಕ್ಕೆ ಸೌಖ್ಯದಿಂದಿರುತ್ತದೆ. ಅಕ್ಕಯ್ಯ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿಯಾದರೆ ಬಾರಿ ಕಷ್ಟ ಇರುವುದು ತಮ್ಮಯ್ಯ. ನೀನು ಒಲಿಸಬೇಕು ಅಕ್ಕಯ್ಯ. ನಾನು ಒಲಿಸಿದರೆ ನನ್ನನ್ನು ಮಾತು ಕೇಳಬೇಕಲ್ಲ. ಸಹಜವಾಗಿ ಕೇಳುವಳ ಅಕ್ಕಯ್ಯ. ಇದ್ದ ಕೆಲಸವನ್ನು ಮಾತ್ರ ಹೇಳಬೇಡ, ಬೇರೆ ಯಾರನ್ನಾದ್ರೂ ಹೇಳು. ಓ ಅಕ್ಕಯ್ಯ, ಸೋದರ, ಲಕ್ಷಾಂತರ ಸ್ತ್ರೀಯರು ಬಂದರು, ಅವರು ಯಾರು ನನಗೆ ಬೇಕಾಗಿಲ್ಲ ಅಕ್ಕಯ್ಯ. ಈ ಸುಂದರ ಮಣಿಗಳು ನನಗೆ ಬೇಕಾಗಿರುವಳ ಅಕ್ಕಯ್ಯ. ಅವಳೇ ಬೇಕು. ಹೌದು ಅಕ್ಕಯ್ಯ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಬೇರೆ ಯಾರನ್ನಾದರೂ ಬಯಸೋ, ಈ ನಾರಿಯ ಆಸೆಯ ತ್ಯಜಿಸೋ. ಕೇಳನೆ ತಮ್ಮನೆ, ಕೇಳಲಿ ತಮ್ಮನೆ, ಎನ್ನ ಮಾತು ಕೇಳಲೇನು, ಕೇಳುವೆನು ನಿನಗೆ ನಾನು. ಎನ್ನಯ ಮಾತನು ಮೀರದೆ ನೀನು. ಭುವನ ವೀರ ಆಲಿ ಚೆನ್ನಯ ಸುವಿಚಾರ ಮಕ್ಕಳೆಯ ಬರುವುದು ನಿಶ್ಚಯ, ಪ್ರಾಣ ಕಂಟಕ ನಿಶ್ಚಯ. ಓ ತಮ್ಮಯ್ಯ, ಓ ಅಕ್ಕಯ್ಯ, ಬೇರೆ ಯಾರನ್ನಾದರೂ ಬಯಸು, ತಕ್ಷಣವೇ ನಿನ್ನ ವಶ ಮಾಡುವನು. ಆದರೆ ಈ ಗಂಧರ್ವ ಸತಿಯನ್ನು ಬಯಸುವುದು ನ್ಯಾಯವಲ್ಲ ಕೀಚಕಾಗ್ರಣಿ ಧೀಮಣಿ. ಓ ಅಕ್ಕಯ್ಯ, ಸಂತೋಷದಿಂದ ಕೇಳು. ಸಂತೋಷದಿಂದ ಹೇಳು. ಅಪರೂಪದ ಸ್ತ್ರೀ ರತ್ನ ಒಂದು ನಿನ್ನ ಬಳಿ ಇರುವುದು. ಇಲ್ಲಂದವರು ಯಾರು? ತಾವ ಹಿರಿಯರ ಗೋಷ್ಠಿಯು ಎನ್ನಗೆ ಹೇಳಬೇಡ, ತಾವ ಕೀರ್ತಿ ಎನ್ನಗೆ ಹೇಳಬೇಡ. ಈಕೆಯಿಂದ ಎಷ್ಟು ಕಟ್ಟ ಬಂದರೂ ಚಿಂತೆ ಇಲ್ಲ. ನಿನ್ನ ತಮ್ಮನಾಗಿ ಹುಟ್ಟಿರುವೆ ಅಂತ ಕರುಣೆ ಇಟ್ಟು ಈ ಸುಂದರಾಂಗಿಯನ್ನು ವಶ ಮಾಡಿಕೊಡಮ್ಮ ಅಕ್ಕಯ್ಯ. ಸೋದರ, ಓ ಅಗ್ರಜ, ಆಸೆಯನ್ನು ಬಿಡು. ಎಂದಿಗೆ ಬಿಡುವುದಿಲ್ಲ ಅಕ್ಕಯ್ಯ. ಯಾತಕ್ಕೆ ಬಿಡುವುದಿಲ್ಲ? ಅವಳ ಮೇಲೆ ನನಗೆ ಮನಸ್ಸಾಗಿರುವುದು ಅಕ್ಕಯ್ಯ. ಕೊಡಬಾರದು. ಯಾತಕ್ಕೆ ಕೊಡಬಾರದು ಅಕ್ಕಯ್ಯ? ನನ್ನನ್ನೇ ನಂಬಿಕೊಂಡು ಬಂದಿರುವಳು. ನಾನು ನಿನ್ನನ್ನು ನಂಬಿರುವೆ ಅಕ್ಕಯ್ಯ. ಓ ಅಕ್ಕಯ್ಯ, ನೀನು ನನ್ನನ್ನು ನಂಬಿರುವೆ. ಹೌದು ಅಕ್ಕಯ್ಯ. ಅವಳು ನನ್ನನ್ನು ನಂಬಿರುವ. ಹೌದು ಅಕ್ಕಯ್ಯ. ಇಬ್ಬರ ನಡುವೆ ನನಗೆ ಬಂದಿದ್ದು. ನಿನಗೆ ಕಷ್ಟ ಬಂದರೆ ಚಿಂತೆ ಅಲ್ಲ ಅಕ್ಕಯ್ಯ, ಆ ಸ್ತ್ರೀಗಳನ್ನು ನನಗೆ ವಶ ಮಾಡಿಕೊಡಬೇಕು ಅಕ್ಕಯ್ಯ. ಹಾಗೆಲ್ಲ ಮಾತನಾಡಬಾರದು. ಅದು ಯಾತಕ್ಕೆ ಮಾತನಾಡಬಾರದು ಅಕ್ಕಯ್ಯ? ಕೇಳಿದೆಯಲ್ಲ, ತಮ್ಮನಿಗೋಸ್ಕರ ಮಾಡಬೇಕು ಅಕ್ಕಯ್ಯ. ತಮ್ಮನಿಗೋಸ್ಕರ? ಹೌದು ಅಕ್ಕಯ್ಯ. ಬೇರೆ ಕೆಲಸ ಮಾಡುವೇನು, ಈ ಕೆಲಸ ಮಾತ್ರ ಮಾಡುವುದಿಲ್ಲ. ಬೇರೆ ಕೆಲಸ ಬೇಕಾಗಿಲ್ಲ ಅಕ್ಕಯ್ಯ, ಈ ಸ್ತ್ರೀಯಳ ಮೇಲೆ ನನಗೆ ಮನಸ್ಸಾಗಿರುವುದಲ್ಲ ಅಕ್ಕಯ್ಯ. ತಮ್ಮಯ್ಯ, ಅಗ್ರಜ, ಈಕೆ ಅಂತ ಕುಂಟಲಿಗಿತ್ತಿ ಅಕ್ಕ ಎಂದು ನನ್ನನ್ನು ಮಾತನಾಡಿಕೊಳ್ಳುವರು. ಆ ತಮ್ಮನಿಗೋಸ್ಕರ ನನಗೆ ಅಪಕೀರ್ತಿ ಬಂದರೆ ಚಿಂತೆ ಇಲ್ಲ ಅಕ್ಕಯ್ಯ. ಏನಾದರೂ ಬರಲಿ. ಚಿಕ್ಕವನಿದ್ದಾಗ ನಿನ್ನ ಮಾತು ಕೇಳಿರುವನಲ್ಲ ಅಕ್ಕಯ್ಯ. ಇವಾಗ ಈ ದೊಡ್ಡವನಾಗಿ ಕೆಲಸವನ್ನು ನೀನ್ ಯಾತಕ್ಕೆ ಮಾಡಬಾರದು ಅಕ್ಕಯ್ಯ? ಇವಾಗ ದೊಡ್ಡವನಾಗಿ ಮಾತು ಕೇಳುವುದಿಲ್ಲ. ಕೇಳುವುದಿಲ್ಲ ಅಕ್ಕಯ್ಯ. ಕೇಳುವುದೇ ಇಲ್ಲ. ಇಲ್ಲ, ಕೇಳುವ ಸ್ಥಿತಿಯಲ್ಲೇ ಇಲ್ಲ. ಇಲ್ಲ ಅಕ್ಕಯ್ಯ. ಕೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಮೇರೆ ಯುವ ಶ್ರೀ ಗುರು ಭೀಮೇಶನ.
ಓ ಅಕ್ಕಯ್ಯ, ಆ ದರಿಯೋಳು ಮೆರೆಯುವ ಶ್ರೀ ಗುರು ಭೀಮೇಶನು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚುವುದಿಲ್ಲ. ಮೆಚ್ಚದಿದ್ದರ ಚಿಂತೆ ಇಲ್ಲ ಅಕ್ಕಯ್ಯ. ತಮ್ಮಯ್ಯ, ಅಗ್ರಜ, ಆ ಗಂಧರ್ವ ಸತಿಯನ್ನು ಬಯಸುವುದು ನ್ಯಾಯವಲ್ಲ ಕೀಚಕಾಗ್ರಣಿ ಧೀಮಣಿ. ಓ ಅಕ್ಕಯ್ಯ, ಹದಮರಾದ ಗಂಧರ್ವರ ಸಂಗತಿಯನ್ನ ಮುಂದೆ ಹೇಳಿ ಅಂಜಿಸಬೇಡ. ಹಾ, ನಾನು ನಿನಗೆ ಎಷ್ಟು ಪರಿ ಬೇಡಿಕೊಂಡರೂ ನೀರಿನೋಳು ಬೆರಳಂತೆ ಸೇವಿ ನೋಡಿದಂತಾಯ್ತು. ಹಾ. ಓ ಅಕ್ಕಯ್ಯ, ತಮ್ಮಯ್ಯ, ನಾನು ನಿನಗೆ ಕೈ ಮುಗಿದು ಬೇಡಿಕೊಂಬುವೆನು. ನೀನು ಎಷ್ಟು ಬೇಡಿಕೊಂಡರೂ ನಾನು ಅವಳನ್ನು ಓ ಕಳಿಸುವುದು. ಅಕ್ಕಯ್ಯ, ತಮ್ಮಯ್ಯ, ಈ ಶೈಲೇಂದ್ರಿಯಳನ್ನು ಸಮ್ಮತದಿಂದ ಎನ್ನ ಮಂದಿರಕ್ಕೆ ಕಳುಹಿಸುತ್ತಾಯಿ ಶಕ್ಯಪ್ರಧಾಯಿ. ತಮ್ಮಯ್ಯ, ಅಕ್ಕಯ್ಯ, ಕಳಿಸುವುದಿಲ್ಲವೆಂದು ನಾನು ಸಾರಿ ಹೇಳಿದರು. ಓ ಅಕ್ಕಯ್ಯ, ಯಾತಕ್ಕೆ ಕಳಿಸುವುದಿಲ್ಲ ಅಕ್ಕಯ್ಯ? ಅವಳು ನನ್ನನ್ನೇ ನಂಬಿಕೊಂಡು ಬಂದಿರು. ನಾನು ನಿನ್ನನ್ನು ಬಂದಿರುವೆನು ಅಕ್ಕಯ್ಯ. ಆಕೆ ಪತಿಗಳು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯದವನ್ನ ಹೇಗೆ ಅಕ್ಕಯ್ಯ? ತಮ್ಮಯ್ಯ, ಅಗ್ರಜ,